ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಯನ ಸಿದ್ದೇಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಾನು ಅವತ್ತು ಹೇಳ್ದಂಗೆ ನಮ್ಮ ಅಮ್ಮದು ಸರ್ಜರಿ ಆಗಿತ್ತು ಅಂತ ಹೇಳಿದ್ನಲ್ಲ, ಅದಕ್ಕೆ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನಾವು ಅವತ್ತು ನೈಟು ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ದೇವರಿಗೆ ಮತ್ತೆ ಕೈ ಮುಗಿದು ಒಳಗಡೆ ಹೋಗೋಕ್ಕಾಗಲಿಲ್ಲ, ಬಾಗ್ಲಾಕಿದ್ರು, ನೈಟ್ ಆಗಿತ್ತು ಆಲ್ರೆಡಿ. ಸೊ ಇಲ್ಲಿ ಬಂದ್ಬಿಟ್ಟು ಮನೆಗೆ ಬಂದು ನೆಕ್ಸ್ಟ್ ಡೇ ನಾನು ಎಲ್ಲ ರೆಡಿ ಮಾಡಿ ನನ್ನ ಮಗ ಅಳ್ತಿದ್ದೆ ನೋಡ್ರಿ. ಇಲ್ಲಿ ಇವನು ನಾನು ಇವತ್ತು ಬಿಟ್ಟೋಗಬೇಕು ಸರ್ಜರಿಗೆ ಹೋಗೋಕ್ಕೆ. ಸೊ ಅಲ್ಲಿ ಹಾಸ್ಪಿಟ್ಲಲ್ಲೆಲ್ಲ ಮಕ್ಕಳನ್ನ ಮೇಂಟೈನ್ ಮಾಡೋದು ತುಂಬ ಕಷ್ಟ ಅಲ್ಲ, ಅದಕ್ಕೆ ಸೊ ನಾನು ಇಲ್ಲಿ ಇವಾಗ ಅಡುಗೆ ಮಾಡಿಬಿಟ್ಟು ಒಂದು ಸ್ವಲ್ಪ ಅನ್ನ ಮಾಡಿಬಿಟ್ಟು ಟೊಮೆಟೊ ಗೊಜ್ಜು ಮಾಡ್ತಾಯಿದ್ದೀನಿ. ಸೊ ಅಡುಗೆ ರೆಡಿ ಮಾಡಿ ಇಟ್ಬಿಟ್ಟು ಊರಿಗೆ ಹೋಗೋಣ ಅಂತೇಳಿ ಅದಕ್ಕೆ ಇಲ್ಲಿ ನಾನು ಅಡುಗೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ಆಲ್ರೆಡಿ ಅನ್ನ ಆಗಿದೆ. ಅದೇ ಮಕ್ಕಳು ಸ್ಕೂಲ್ಗೆ ಹೋಗ್ತಾರಲ್ಲ, ಸೊ ಅದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಟೊಮೊಟೊ ಗೊಜ್ಜು ಮಾಡಿಬಿಟ್ಟು, ಯಾಕೆಂದರೆ ನಮ್ಮ ನಾದಿನಿ ಆ ಕಡೆ ಮನೆ ಹತ್ರ ಬಟ್ಟೆ ತೊಳಿತಿದ್ದಾರೆ. ಸೊ ಇವಾಗ ನಾವು ಮಾಡಲಿಲ್ಲ ಅಂದರೆ ಮಕ್ಕಳಿಗೆ ಲೇಟ್ ಆಗಿಬಿಡುತ್ತಲ್ಲ, ಸೊ ಹಂಗಾಗಿ ನಾನೇ ಮಾಡ್ತಾಯಿದ್ದೀನಿ. ಮಾಡಿಬಿಟ್ಟು ಬೇಗ ಹೋಗೋಣ ಅಂತೇಳಿ ಆಲ್ರೆಡಿ ಅವರು ಹೋಗಿದ್ದಾರೆ ಸರ್ಜರಿಗೆ. ಫೋನ್ ಮಾಡಿದ್ರು, ನಾವಿನ್ನೂ ಹೋಗಿಲ್ಲ. ಸೊ ನಮ್ಮೂರಿಂದ ಅಲ್ಲಿ ಹೋಗೋಕ್ಕೆ ದೂರ ಆಗುತ್ತೆ, ಹೊದಿಕೆರೆಯಿಂದ ಹೊಸದುರ್ಗಕ್ಕೆ. ಇಲ್ಲಿ ಇದೆಲ್ಲ ರೆಡಿ ಮಾಡಿಬಿಟ್ಟು ಹೋಗೋಣ ಅಂತೇಳಿ ನಾನು ಪಾಪನ್ನು ಬಿಟ್ಟು ಹೋಗ್ತೀನಿ. ಎರಡನೇ ಮಗಳು ಸಖಿನ ಮಾತ್ರ ಕರ್ಕೊಂಡು ಹೋಗ್ತೀನಿ. ಸೊ ಗೈಸ್, ಇಲ್ಲಿ ಬಟ್ಟೆಗಳು ಬಂದಿದ್ವು, ಟಾಪ್ಸು ಮತ್ತು ಪ್ಯಾಂಟ್ಸ್ ಇದ್ದು, ದುಪ್ಪಟ್ಟ ಇಲ್ಲ ಇದರಲ್ಲಿ. ಸೊ ನಾವು ಅದನ್ನು ನೋಡ್ತಾಯಿದ್ವಿ. ವರ್ಣ ವೀಡಿಯೋ ಮಾಡೋದಕ್ಕೆ ಎಲ್ಲ ಜೋಡಿಸಿಡ್ತಿದ್ದಾರೆ, ತೋರಿಸಿ ಅಂತನ. ಸೊ ನಾವಿಲ್ಲಿ ಇಲ್ಲಿರೋ 6 ಸೆಟ್ನ ತಗೊಂಡಿದ್ದೀವಿ. ಸೇಲ್ ಮಾಡಿದ್ರವರು, ನಾವು ಬೈ ಮಾಡಿದ್ದೀವಿ. ನೆಕ್ಸ್ಟ್ ಅದೆಲ್ಲ ಮುಗೀತು, ನಾವು ಇವಾಗ ಬಸ್ಸಲ್ಲಿ ಹೋಗ್ತಾಯಿದ್ದೀವಿ. ಸೊ ಅಲ್ಲಿಂದ ಬಂದ್ಬಿಟ್ಟು ನಾವು ಏನು ತಿಂಡಿ ತಿಂದು ಬಂದಿರಲಿಲ್ಲ. ಸೊ ಅದಕ್ಕೆ ನಾವು ಸ್ವಲ್ಪ ಟಿಫನ್ ಮಾಡಿಬಿಟ್ಟು ಆಮೇಲೆ ಹೊಸೂರಿಗೆ ಹೋಗೋಣ ಅಂತೇಳಿ ಇಲ್ಲಿ ಬಂದು ಹೋಟ್ಲಲ್ಲಿ ಬಂದು ಮಸಾಲೆ ದೋಸೆ ತಗೊಂಡು ಮಸಾಲೆ ದೋಸೆ ತಿಂದು ನಾವು ಇಲ್ಲಿಂದ ಡೈರೆಕ್ಟು ಹೊಸೂರಿಗೆ ಹೋಗಿ ಇವಾಗ ಹಾಸ್ಪಿಟ್ಲಿಗೆ ಬಂದಿದ್ದೀವಿ, ಎಂಟ್ರಿ ಆಗ್ತಿದ್ದೀವಿ. ಇವಾಗ ಫಸ್ಟ್ ನಮ್ಮ ಅಮ್ಮನ ನೋಡ್ಕೊಂಡು ಬರೋಣ ಅಂತ. ಅಲ್ಲಿ ಬರೋಷ್ಟೊತ್ತಿಗೆ ಲೇಟ್ ಆಗಿತ್ತು, 2:45 ಆಗಿತ್ತು ಹೊಸೂರಿಗೆ ಬರೋಷ್ಟೊತ್ತಿಗೆ. ಒಂದು ದೂರ ಜರ್ನಿ. ನಾವು ಹಿರಿಯೂರಿಂದ ಹೊದಿಕೆರೆಯಿಂದ ಹಿರಿಯೂರಿಗೆ ಬಂದು ಹಿರಿಯೂರಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆ ಅಷ್ಟೊತ್ತಾಗುತ್ತೆ. ಸೊ ಇಲ್ಲಿ ಇನ್ನೊಂದೇನಪ್ಪ ಅಂದರೆ ನಮ್ಮ ಅಮ್ಮನ ಸರ್ಜರಿ ಕರ್ಕೊಂಡೋಗಿ 2 ಅವರ್ ಆದ್ರೂ ಕರ್ಕೊಂಡು ಬರಲಿಲ್ಲ. ನಾವು ತುಂಬ ಪೇಷನ್ಸಿಂದ ವೆಯ್ಟ್ ಮಾಡಿಬಿಟ್ವಿ. ಆಮೇಲೆ ನೆಕ್ಸ್ಟ್ ನಾವಿಲ್ಲಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಊಟ ಮಾಡಿ ಚಪಾತಿ ಮತ್ತು ಇಲ್ಲಿ ಬರೋ ಸಿಂಗಲ್ ಚಪಾತಿ ಅಷ್ಟೇ ಕೊಡೋದು, ಚಪಾತಿ ಪಲ್ಯ ಮತ್ತು ರೈಸ್ ಊಟ ಮಾಡಿದ್ವಿ. ನೆಕ್ಸ್ಟು ಡಾಕ್ಟ್ರು ಸರ್ಜರಿ ಮಾಡಿಬಿಟ್ಟು ಈ ಥರ ಗಡ್ಡೆನ ತಂದು ತೋರಿಸಿದ್ರು, ಈ ರೀತಿ ಆಗಿದೆ ಅಂತೇಳಿ. ತೆಗ್ದಿರೋದು ನೋಡಿರಿ ಗಾಯ್ಸ್, ಈ ಥರ ಗಡ್ಡೆ ತೆಗ್ದಿದ್ದಾರೆ. ನಮಗೆ ತೋರಿಸಿದ್ರು, ಫೋಟೋ ಹೊಡ್ಕೊಳ್ರಿ ಅಥವಾ ವೀಡಿಯೋ ಮಾಡ್ಕೊಳ್ರಿ ಅಂತ. ಸೊ ಅದೆಲ್ಲ ಮುಗೀತು. ನಾವಿಲ್ಲಿ ಊಟ ಮಾಡೋಣ ಅಂತೇಳಿ ನಮ್ಮ ಅಪ್ಪಾಜಿ ಒಬ್ಬರಿಗೆ ಬಂದಿದ್ದಾನೆ ಅಂತೇಳಿ ಮಟನ್ ಮತ್ತು ಚಿಕನ್ ಸಾಂಬಾರು ಚಪಾತಿ ಎಲ್ಲ ತಗೊಂಬಂದಿತ್ತು. ಇಲ್ಲಿ ನಾವು ಊಟ ಮಾಡ್ತಾಯಿದ್ದೀವಿ. ಸೊ ಗೈಸ್, ಏನಕ್ಕೆ ನಾವು ಸರ್ಜರಿ ಮಾಡಿಸ್ತಿದ್ದೀವಿ ಅಂತ ನಾವು ಈಗಲೇ ಹೇಳ್ತೀವಿ ನೋಡಿರಿ. ನಮ್ಮ ಅಮ್ಮಗೆ ಪೀರಿಯಡ್ಸ್ ಆದಾಗ 4 ಡೇಸ್ 5 ಡೇಸ್ವರೆಗೂ ಜಾಸ್ತಿ ಬ್ಲೀಡಿಂಗ್ ಆಗ್ತಾಯಿತ್ತು. ಸೊ ಡಾಕ್ಟ್ರ್ ಹತ್ರ ತೋರಿಸಿದ್ಮೇಲೆ ಸ್ಕ್ಯಾನಿಂಗ್ ಮಾಡ್ಸೋಕ್ಕೆ ಹೇಳಿದರು. ಸ್ಕ್ಯಾನಿಂಗ್ ಮಾಡಿಸಿದ್ಮೇಲೆ ಈ ರೀತಿ ಹೊಟ್ಟೆಯಲ್ಲಿ ಗರ್ಭಕೋಶದ ಮೇಲೆ ಗುಳ್ಳೆ ಇದೆ ಅಂತ ಹೇಳಿದರು. ಗಡ್ಡೆ ಥರ ಆಗಿದೆ, ಅದು ಓಪನ್ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ. ಸೊ ಅದಕ್ಕೆ ನಾವು ಸರ್ಜರಿ ಮಾಡಿಸಿರೋದು. ಇಲ್ಲಿ ನೋಡಿ, ನಾವೆಲ್ಲ ಇಲ್ಲಿ ಕೂತ್ಕೊಂಡಿದ್ದೀವಿ. ಸರ್ಜರಿ ಮಾಡಿಸಿ ನೆಕ್ಸ್ಟ್ ಡೇ ನಮ್ಮ ಮನೆಯವರು ಮತ್ತು ನನ್ನ ತಂಗಿ ಗಂಡ ಎಲ್ಲ ಬಂದಿದ್ದರು ನಮ್ಮಮ್ಮನ ನೋಡೋದಕ್ಕೆ. ಸೊ ಇಲ್ಲಿ ಅವರು ಟಿಫನ್ ಮಾಡ್ತಿದ್ದಾರೆ, ನಾವು ಟಿಫನ್ ಮಾಡಬೇಕೇನೋ. ನಾನು ಫ್ರೆಶ್ ಅಪ್ ಆಗಿಲ್ಲ, ಆಗ ಬಂದು ಮಾಡೋಣ ಅಂತೇಳಿ. ಇವರು ನೈಟ್ 4 ಗಂಟೆಗೆ ಬಂದಿರೋದು, ಬಾಡಿಗೆ ಹೋಗಿದ್ರು, ಅಲ್ಲಿಂದ ಬಂದು ಇಲ್ಲಿ ಊಟ ಮಾಡ್ತಾಯಿದ್ದಾರೆ, ಟಿಫನ್ ಮಾಡ್ತಿದ್ದಾರೆ. ಸೊ ನಾವು ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿಯಾಗಿ ಇಲ್ಲಿ ನೋಡಿರಿ ಹುಡುಗರು ರೆಡಿ ಆಗ್ತಿದ್ದಾರೆ. ನಮ್ಮಮ್ಮ ಇಲ್ಲಿ ಕೂತಿದ್ದಾರೆ, ಗಂಜಿ ಕುಡಿತಿದ್ದಾರೆ. ನೆಕ್ಸ್ಟು ನಾವು ಇವಾಗ ಟಿಫನ್ ಮಾಡೋಣ ಅಂತ ಹೋಗಿದ್ವಿ. ಇಲ್ಲಿ ಪಡ್ಡಿತ್ತು. ಸೊ ಪಡ್ಡು ಮತ್ತು ಚಟ್ನಿ ತಗೊಂಡು ಟಿಫನ್ ಮಾಡಿ ಮುಗಿಸಿದ್ವಿ. ನೆಕ್ಸ್ಟು ನಮ್ಮ ಅಮ್ಮಗೆ ಸರ್ಜರಿ ಆಗಿತ್ತಲ್ಲ, 3 ಡೇಸ್ ಆಗಿತ್ತು. ಅವ್ರನ್ನ ಓಡಾಡಿಸ್ಬೇಕು, ವಾಕ್ ಮಾಡಿಸ್ಬೇಕು ಅಂತ ಹೇಳಿದರು. ತಲೆ ಸುತ್ತು ಬಂದರೆ ಅದೇ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ. ಸೊ ಅದಕ್ಕೆ ನಾವು ಈ ರೀತಿ ಓಡಾಡಿಸ್ತಿದ್ವಿ ನಮ್ಮ ಅಮ್ಮನ. ಇಲ್ಲಿ ವಾಕ್ ಮಾಡ್ತಿದ್ದಾರೆ ನೋಡಿ.
ಇನ್ನೊಂದು ಏನಪ್ಪ ಅಂದರೆ ನಾವು ಯಾವ ಹಾಸ್ಪಿಟ್ಲಲ್ಲಿ ಸರ್ಜರಿ ಮಾಡಿಸಿದ್ದು ಅಂತ ಹೇಳ್ತೀನಿ. ಇಲ್ಲಿ ಹೊಸದುರ್ಗ ತುಳಸಿ ಹಾಸ್ಪಿಟ್ಲ್ ಅಂತ ಇದೆ, ತುಳಸಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಅಂತ. ಅಲ್ಲಿ ನಾವು ಸರ್ಜರಿ ಮಾಡಿಸಿರೋದು. ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಮಕ್ಕಳನ್ನು ನೋಡ್ತಾರೆ, ಡೆಲಿವರೀಸ್ ಎಲ್ಲ ಆಗುತ್ತೆ. ನೋಡಿ ಇದು ಹಾಸ್ಪಿಟ್ಲು ಯಾವ ರೀತಿ ಇದೆ ಅಂತ ನಾನು ಅದನ್ನು ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದ್ದಾವೆ ನೋಡಿ. ಇಲ್ಲಿ ಕುಬೇರ, ಗಣೇಶ ಮತ್ತು ಬುದ್ಧ ಎಲ್ಲ ವಿಗ್ರಹವನ್ನು ಇಟ್ಟಿದ್ದಾರೆ. ಈ ಕಡೆ ಸೈಡಲ್ಲಿ ಗಣೇಶನ ಇಟ್ಟು ಅವರು ಡೈಲಿ ಪೂಜೆ ಮಾಡ್ತಾರೆ. ಸೊ ಅದೆಲ್ಲ ಮುಗಿದ್ಮೇಲೆ ನಾವಿಲ್ಲಿ ಮಧ್ಯಾಹ್ನ ಎಗ್ ರೈಸ್ ತಗೊಂಡು ತಿಂದು ನೆಕ್ಸ್ಟು ನಾನು ಊರಿಗೆ ರಿಟರ್ನ್ ಆದೆ. ಆಮೇಲೆ ಊರಿಗೆ ಬಂದಮೇಲೆ ನನ್ನ ಮಗನ ಮಾತಾಡಿಸಿ ನೋಡ್ರಿ, ಇಲ್ಲಿ ನನ್ನ ಮಗ ಯಾವ ರೀತಿ ಆಟ ಆಡ್ತಿದ್ದಾನೆ ಅಂತ. ನಮ್ಮಮ್ಮ ಹೋಗಿದ್ಲಂತೆ, ಟೆನ್ಷನ್ನೇ ಇಲ್ಲ, ನಾನು ಪಾಡಿಗೆ ಒಂದು ಕುರ್ಕುರೆ ತಿಂತಿದ್ದ. ಅವನು ತಿನ್ನೋದಲ್ಲದೆ ನನಗೂ ತಿನ್ಸೋಕೆ ಬರ್ತಿದ್ದ. ಬಂದು ನನ್ನ ಮಗ ನೋಡಿ ತುಂಬ ಖುಷಿ ಆಯಿತು. ಇಲ್ಲಿ ನನ್ನ ಮಗಳು ಸಖಿ ಇವಳನ್ನು ಕರ್ಕೊಂಡಿದ್ದೆ. ಅವಳು ಬಂದಮೇಲೆ ನಾವಿಬ್ಬರೂ ಸ್ನಾನ ಮಾಡಿಬಿಟ್ಟು ಇಲ್ಲಿ ಈ ರೀತಿ ಕೂತ್ಕೊಂಡಿದ್ವಲ್ಲ, ಆವಾಗ ಇವ್ರು ಕುರ್ಕುರೆ ತಿಂತಿದ್ರು. ಅವನು ನನಗೆ ಈಗ ನೋಡ್ರಿ ನನಗೆ ತಿನ್ಸೋಕೆ ಬರ್ತಾನೆ ನನ್ನ ಮಗ. ಇಲ್ಲಿ ಕುರ್ಕುರೆನ ಕೊಡೋಕ್ಕೆ ಬರ್ತಾನೆ ನನಗೆ. ನನ್ನ ಮಗನ ನೋಡಿ ತುಂಬ ಖುಷಿ ಆಯಿತು, 2 ದಿನ ಬಿಟ್ಟೋಗಿದ್ನಲ್ಲ ಅಂತ ಹೇಳಿ. ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇದು ಅದೇ ಸರ್ಜರಿ ಆಗಿರೋದಕ್ಕೆ ವೀಡಿಯೋ ಮಾಡಿದ್ದು, ಅದನ್ನು ಪೆಂಡಿಂಗ್ ಇತ್ತು, ತುಂಬ ದಿನ ಅಪ್ಲೋಡ್ ಮಾಡಬೇಕು ಅಂತಿದ್ದು. 1 ವೀಕ್ ಆಯಿತು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ನಾನಿವಾಗ ಅಪ್ಲೋಡ್ ಮಾಡ್ತಿದ್ದೀನಿ. ಇಲ್ಲಿ ನೋಡಿರಿ ನನ್ನ ಮಕ್ಕಳು ಎಷ್ಟು ಚೆನ್ನಾಗಿ ಮುದ್ದಾಡ್ತಿದ್ದಾರೆ, ಅಕ್ಕ ತಮ್ಮ. ನನ್ನ ಮಗ ನೋಡ್ರಿ ಹೆಂಗೆ ನೋಡ್ತಿದ್ದಾನೆ, ವೀಡಿಯೋ ಮಾಡ್ತಿದ್ದಾಳೆ ಅಂತ. ನನಗೆ ತಿನ್ಸೋಕ್ಕೆ ಅನ್ನೋ ಅಂತ ತಿನ್ಸೋಕೆ ಬರ್ತಿದ್ದಾನೆ. ಇನ್ನೊಬ್ಳು ಧೃತಿ ಸ್ಕೂಲ್ಗೆ ಹೋಗಿದ್ಲು, ಅವಳನ್ನು ಬಂದಮೇಲೆ ನೋಡಬೇಕು. ಅವಳು ಯಾವಾಗ ಬರ್ತೀಯ ಅಂತ ಕೇಳ್ತಾಯಿದ್ಲು. ಸೊ ನಮ್ಮಮ್ಮಗೆ ಸರ್ಜರಿ ಮಾಡಿಸಿ ಬಿಟ್ಟು ಬಂದಿದ್ದೀವಿ. ಇವಾಗ ಮತ್ತೆ ರಿಟರ್ನ್ ಹೋಗಬೇಕು. ಅವ್ರಿಗೆ ಅಡುಗೆ ಮಾಡೋಕ್ಕೆ ಎಲ್ಪ್ ಮಾಡಬೇಕು ಹೋಗಿ. ಸೊ ಇನ್ನು 2 ದಿನ ಬಿಟ್ಟು ಹೋಗ್ತೀನಿ. ಸೊ ಗೈಸ್, ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.